ನಂಬರ್ ಒನ್, ಇಲ್ಲಿ ಏನು SIR ನಡೀತಾ ಇದೆ ಕರ್ನಾಟಕದಲ್ಲಿ, ಅದನ್ನು ನಡೆಸ್ತಾ ಇರೋದು ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಚುನಾವಣಾ ಆಯೋಗ. ಚುನಾವಣಾ ಆಯೋಗ ಏನು ಇದು ನಡೆಸ್ತಾ ಇರುವಂಥದ್ದು, ಅದರಲ್ಲಿ ಎನ್ಯುಮರೇಷನ್ ಕೆಲಸ ಮಾಡ್ತಿರ್ತದ್ದು BLOಗಳು, ಸರ್ಕಾರಿ ಅಧಿಕಾರಿಗಳು. ಇದರಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ನಾವು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಈಗಾಗಲೇ ನಾವು ಏನಿದ್ದು 5.5 ಕೋಟಿ ಕರ್ನಾಟಕದ ಜನತೆಯನ್ನು ಏನು ವೋಟರ್ ಲಿಸ್ಟಲ್ಲಿ ಎನ್ಯುಮರೇಷನ್ ಸ್ಟೇಜಿಗೆ ಹೋಗಬೇಕಾದ್ರೆ ಸಾಕಷ್ಟು ಸಮಯ ಬೇಕಾಗ್ತದೆ. ಕನಿಷ್ಠ 3 ತಿಂಗಳು ಬೇಕು ಅಂತ ನಾವು ಕೇಳಿದ್ವಿ, ಆದರೆ ಕೊಡಲಿಲ್ಲ. ಈಗ ಒಂದು 8 ದಿವಸ ಏನು ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಸಾಕಷ್ಟು ಗೊಂದಲಗಳಿದೆ. ನೋಡಿ, ನಾನು ಈಗಾಗಲೇ ಹಲವು ಬಾರಿ ಹೇಳಿರುವಂಥದ್ದು, ಭಾರತ ಮತ್ತು ಕರ್ನಾಟಕ ಅನ್ನುವಂಥದ್ದು ಬಡಜನರ, ಆದಿವಾಸಿಗಳ, ಅಲೆಮಾರಿಗಳ, ಶಿಕ್ಷಣ ಇಲ್ಲದಂಥವರ ಒಂದು ಪ್ರದೇಶ ಆದ ಕಾರಣ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳಿರ್ಬೋದು, ಮಿಸ್ಮ್ಯಾಚಿಂಗ್ ಇರ್ಬೋದು, ಅಥವಾ ಏಜ್ ಡಿಫ್ರೆನ್ಸ್, ಇದೆಲ್ಲವೂ ಕಾಮನ್ ಆಗಿರುತ್ತೆ. ಅದಕ್ಕೆ ಈಗಾಗಲೇ ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ನ ಮೂಲಕ ಹೆಸರನ್ನು ತೆಗೆದಾಕ್ತಾ ಇರುವಂಥದ್ದು ಅನ್ಯಾಯ, ಮುಂದಿನ ದಿನಗಳ ದೊಡ್ಡ ದುರಂತವನ್ನು ಕಾಣಲಿದೆ. ಹಾಗಾಗಿ ಚುನಾವಣಾ ಆಯೋಗ ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂದರೆ AI ಯೂಸ್ ಮಾಡಿಕೊಂಡಿರುವಂಥ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನೋಂಥ ವಿಷಯನ ತೆಗೆದು ಅದನ್ನು ಮ್ಯಾನ್ಯುವಲ್ ಆಗಿ ಮಾಡುವಂಥ ಕೆಲಸವನ್ನು ಜನಸ್ನೇಹಿಯಾಗಿ ಮಾಡಬೇಕು. ಇನ್ನು ನಿಮ್ಮ ಉದ್ದೇಶ ಏನು? ಎಲ್ಲ ಮತದಾರರನ್ನ ಒಳಗೊಳ್ಳುವುದು. ಅದನ್ನು ಬಿಟ್ಟು ಈ ರೀತಿ ಮಾಡಿದರೆ ಮತದಾರರು ಹೊರಗೆ ಹೋದರೆ ನೀವೇ ಜವಾಬ್ದಾರಿ ಆಗಬೇಕಾಗ್ತದೆ ಅಂತ ಹೇಳ್ತಾ ಇದ್ದೀನಿ.